ಓ ದಾನಮ್ಮಕ್ಕರ ಬರ್ರಿ ಒಳಗದಾರೆ ನಡ್ರಿ. ಅಯ್ಯ ದಾನಮ್ಮ ಬಾರೆ ಒಳಗ್ ಬಾ. ಹೋಗ್ರಿ ಹೋಗ್ರಿ. ಏನ್ ಮಾಡ್ತೀಯ ಅದಕ್ಕೆ? ಏನಿಲ್ವಾ, ನಿಮ್ಮ ಅಣ್ಣ ಬಂದಿಟ್ಟು ಚಾ ಮಾಡ್ಕೊಡ ಅಂದ್ರ ಚಾ ಮಾಡ್ಕೊಟ್ಟೆ ಕುಡ್ಕೋತ ಅಲ್ಲೇ ಅಡುಗೆ ಮನೆಗೆ ಕೂತಿದ್ವಿ. ಈಕಿ ಅಪ್ಸರನ ಏನಾಕಿ ಈಕಿ ಆಕಿ ಶೇಖ್ ಏನ ಬಾ ಅಂತ ಹೇಳಿದ್ಲಂತ. ಶೇಖಿಯವ್ರ ಮನೆ ಕಡೆ ಹೋದ್ಲ. ಇವ ಹುಡುಗೇನ ಅವ್ರ ದೋಸ್ತರ ಮನ್ಯಾಗ ಏನೋ ಫಂಕ್ಷನ್ ಐತಂತ ಅಲ್ಲಿ ಹೋದ್ನ. ನಾವ ಇಬ್ರ ಮಾತಾಡ್ಕೊಂಡು ಕೂತಿದ್ವಿ ನೋಡಿ ಚಾ ಕುಡ್ಕೋತ. ಬಾರ ಚಾ ಮಾಡಿ ನೀ ಏನಾಟ್ ಕುಡಿ ಬಾ. ಏ ಇಲ್ವಾ, ನಾಷ್ಟಾ ಚಾ ಎಲ್ಲ ಮಾಡ್ಕೊಂಡು ಬಂದೆ. ಮತ್ತು 11 ಗಂಟೆ ಹಂಗೆ ಪಂಚಾಯತಿ ಶುರು ಮಾಡ್ತೇನೆ ಅಂದ. ಅದಕ್ಕೆ ಹೊಸ ಚುಮ್ಮರಿ ಹಚ್ಚಿ ಹೋಗೋಣ ಅಂತ ಹೇಳಿ ಬಂದೆ ನೋಡಿ. ಬಾ ಬಾ ಚಾ ಕುಡ್ತೀನಿ, ಚಾ ಕುಡಿವಂತ ಬಾ ಒಳಗೆ. ಅದು ಹಚ್ಚೋದು ಇರ್ತದೆಲ್ಲ ಆಮೇಲೆ ಮಾತಾಡೋಣ. ಒಲೆವಾ ಚಾ ಒಲೆ ಮದಕ ಬಡಾನ ಒಂದಿಟ್ಟು ಎಲ್ಲ ತಂದೇನು ಒಗ್ಗರಣೆ ಸಾಮಾನು. ಬಡಾನ ಒಂದಿಟ್ಟು ಒಗ್ಗರಣೆ ಮಾಡ್ಬಿಡೋನು, ಚುಮ್ಮರಿ ಹಚ್ಬಿಡೋನು. ಮತ್ತು ಮಂದಿ ಬರೋದ್ರಾಗ ನಾ ಎಲ್ಲ ಹಚ್ಚಿಟ್ಟೇನಿ. ಬಾ ಕುಂದ್ರ ಬಾ, ಆರಾಮಾಗಿ ಚಾ ಕುಡಿ, ಯಾಕೆ ಟೆನ್ಷನ್ ತಗೋತಿ. ಬಾ ಕುಂದ್ರ ಬಾ. ಕುಂದಿರ್ತೀನಿ, ಆದ್ರೆ ಚಾಗಿ ಏನು ಬೇಡವಾ ಮದಕ, ಎಲ್ಲ ಮುಗಿಸ್ಕೊಂಬಂದೆ. ಹೇಗ ಮಾಡಿಟ್ಟಿದ್ದೈತಿ ಅಟ ತಕತಿ ಒಂದು ತಟ್ಟು ಕುಡಿವಾ. ನಾ ಬಂದ ನಿಮ್ಮ ಮನ್ಯಾಗ ಕುಡಿದು ಬರ್ತೇನಿಲ್ಲ, ಹಿಂಗೆ ಮಾಡಿದ್ರೆ ನಾವಲ್ಲಿ ನೋಡುವ. ಯಾವ ಕುಡಿದೇವ ನಮ್ಮ ಮನ್ಯಾಗ ಮಾಡ್ತೀನಿ ತಡಿಯ ಮಾಡಕ ಅಂದ್ರೆ ಇಲ್ಲಿ ಮತ್ತೊಂದು ಸರಿ ಬಂದಾಗ ಕುಡಿತೀನಿ, ಮತ್ತೊಂದು ಸರಿ ಬಂದಾಗ ಕುಡಿತೇನೆ ಅಂತ. ನಾನು ನಿಮ್ಮ ಮನ್ಯಾಗ ಎಟ್ಟು ಬರೀ ನಾಷ್ಟ ಊಟ ಚಾ ಎಲ್ಲ ಮಾಡ್ಕೊಂಡು ಹೋಗಿನಿ. ನೀವು ಒಂದು ದಿನ ನಮ್ಮ ಮನ್ಯಾಗ ಒಂದು ಗ್ಲಾಸ್ ನೀರು ಕುಡಿಯಂಗಿಲ್ಲ. ಎಟ್ಟು ಹೇಳ್ತೀಯ? ಯಾಕಿಲ್ತು ರಗಡ್ ಸಲ ಚಾ ಕುಡಿದೆ, ನಿನಗೆ ಲಕ್ಷ್ಯ ಇಲ್ಲ ಅಟ. ತಡಿ ಹಾಕ್ಕೊಡ್ತೇನೆ ನೋಡಿ ಚಾ. ಬೇಡ ಮದಕ ಬೇಡ, ನನಗೆ ಭಾಳ ಚಾ ಕುಡಿದ್ರೆ ಎದೆ ಹುಡ್ಸುಡ್ದಂಗೆ ಆಗ್ತೈತೆ. ಮರೇ ಬೇಡವಾ, ಸುಳ ಎದೆ ಉರಿ ಹಾಕತ್ತಂದ್ರೆ ಮತ್ತೆ ಊಟನೇ ಸರಿಯಂಗಿಲ್ಲ. ಮದಕ ಇವನು ಚುಮ್ಮರಿ ಹಚ್ಚಾನ. ಅಯ್ಯ ಅವನೇ ಹಾಕ್ತಂದಿ ಅದಾನಮ್ಮ, ನಾ ಎಲ್ಲ ಚುಮ್ಮರಿ ಹಚ್ಚಿಟ್ಟೇನಿ. ನೀ ಯಾಕೆ ತರಕ್ ಹೋಗಿದ್ದಿ? ನೀ ಯಾಕೆ ಮಾಡಕ್ ಹೋಗಿದ್ದೆ ಮದಕ? ಆತು ಬಿಡು, ನೀ ಹಚ್ಚಿಟ್ಟಿದ್ರೆ ಏನಾಯ್ತು. ಇವನು ತಗೋ, ನಾನು ಚುಮ್ಮರಿ ಹಚ್ಚಕಂತಂದು ಹೇಳಿ ಎಲ್ಲ ಬೆಳ್ಳುಳ್ಳಿ ಶೇಂಗಾ ಎಲ್ಲ ಇಲ್ಲೇ ಒಗ್ಗರಣೆ ಮಾಡಿ ಹಚ್ಚಿಬಿಡೋಣ ಅಂತ ಹೇಳ್ತಂದೆ. ನೀ ಮಾಡಿಟ್ಟೇನು? ಏನಾಯ್ತು ತಗೋ, ಇವನು ತಗೋ. ಹಂಗಾರೆ ನೀನು ಏನ್ಯಾವ ನಾನೊಂದಿಟ್ಟು ತರದ್ ಲೇಟ್ ಆತಂದ್ರೆ ಯಾವಾಗಲೇ ಮಾಡೇ ಇಟ್ಬಿಟ್ಟಿಯೇನು? ಯವ್ವ ಏನು ಒಂದು 5-6 ಕಾಲ್ಪು ಮಂಡಕ್ಕಿ ಹಚ್ಚಕ್ಕೆ ಏನು ದೊಡ್ಡ ಶಾಣತಾನ, ಏನು ದೊಡ್ಡ ಅದೇನು ಊಟ ಹಾಕಿಸ್ತಂಗನ. ಅದಕ್ಕೆ ಹೊಳ್ಳಿಕ್ಕಿ ಮತ್ತು ಮಂಡಕ್ಕಿ ಮತ್ತು ಒಗ್ಗರಣೆಗೆಲ್ಲ ಸಾಣತ್ತಂದಾಳತ್ತು. ಬಾರಿ ಬಂದತ್ ಬಿಡುವ ನಿನಗೂ ದಾನಮ್ಮ, ಭಾಳ ಕಲ್ತಿ ಬಿಡು ನೀನು. ನಾಲ್ಕು ಅದ್ರಾಗ ಏನು ಕಲ್ತಿದ್ದಾಯ್ತು ಬಿಡವ, ನಮ್ದೈತಿ ಮತ್ತೆಲ್ಲ ನಿಮ್ಮ ಕಡೆಗೆ ಖರ್ಚು ಮಾಡಿಸೋದಂದ್ರೆ ಏನು ಚಂದ ಇರ್ತೈತಿ ಹಂಗಂತಂದು ಹೇಳ್ತಾನೆ ನೀವು. ಆತು ಬಿಡು ಹಚ್ಚಿ, ನಾನು ಅದಕ್ಕೇನು ಬೇಡ ಅನ್ನಂಗಿಲ್ಲ. ಹಂಗೆ ಸಕ್ರೆ ಚಾಪಡಿನೂ ತಂದೇನಿ. ಹಂಗಾರೆ ಇದ ಸಕ್ರೆ ಚಾಪಡಿ ತೊಗೊಳಿ, ಚಾಕ್ ಇಟ್ಬಿಡಂತ ತಗೋ. ಇವನ್ ಮಂಡಕ್ಕಿ ನೀನೇ ಇಟ್ಕೊಂಡ್ಬಿಡುವ. ಹೇ ನಾ ಇಟ್ಕೋಬೇಕತ್ತ ಒಂದು 5-6 ಕಾಲ್ಪು ಮಂಡಕ್ಕಿ ಹಚ್ಚಿದ್ದಕ್ಕೆ ಈಕಿ ಮಂಡಕ್ಕಿ ಚೀಲ ತಂದು ಕೊಡತ್ತಾಳ ನಾನು. ಒಲೆ ತೊಗೊಂಡು ನಡಿ ನೀನು. ನಾ ಇಂಥವೆಲ್ಲ ಮಾಡೋಂಗಿಲ್ಲ ನೋಡ್ದ. ನಮ್ಮ ಇಂಥದೆಲ್ಲ ಮಾಡಿದೆ ಅಂದ್ರೆ ಮತ್ತೆ ನಮ್ಮ ಗೆಳತನಕ್ಕೆ ಏನು ಅರ್ಥನೂ ಉಳಿಯಂಗಿಲ್ಲವ. ನೀ ಹಿಂಗೆಲ್ಲ ಮಾಡಬೇಡವ, ನಮಗೆ ನಮ್ಮನಿ ಕಸಿ ಬಿಸಿ ಆದಂಗೆ ಆಕತಿವ. ನೀನು ಹಂಗೆ ಮಾಡಿದ್ರೆ ನಮಗೆ ಚಲೋ ಅನ್ಸೋದಿಲ್ಲವ ನೀ ಹಿಂಗೆ ಮಾಡಿದೆ ಅಂದ್ರೆ. ಮದಕ ಇದೆಲ್ಲ ನಿಂದು ದೊಡ್ಡ ಗುಣ ಐತಿ, ನಾವು ಅದನ್ನ ದುರ್ಬಳಕೆ ಮಾಡ್ಕೊಂಡಿವ ಅನಿಸ್ತೈತಿವ ನನಗೆ. ನೋಡುವ, ನೀ ಇವನ್ನ ಇಟ್ಕೊಳ್ಳಿಲ್ಲ ನನ್ನ ಜೀವಕ್ಕೆ ಸಮಾಧಾನ ಇರೋದಿಲ್ಲ. ನೀ ಇದನ್ನ ಇಟ್ಕೋ. ಮತ್ತು ಪಂಚರ್ ಬರೋ ಹೊತ್ತಾಗಿತ್ತು, ಒಂದಿಟ್ಟು ಅರಕ್ಷ ಇಟ್ಟ ಬಿಡು ಮದಕ, ಮಾಡ್ಬಿಡೋಣ. ಆತು ಇಡಣ ಇನ್ನ ಅಲ್ಲಿ ಮಾತುಕತೆ ಆಗ ಹೊತ್ತಿನಾಗ ಚಾ ಕೆಟ್ರ ಹಾಕೈತಿ ಮಾಡೋನು. ಈ ಮಂಡಕ್ಕಿ ಏನು ಬೇಡ ದಾನಮ್ಮ, ಸಿಟ್ಟು ಮಾಡ್ಕೋಬೇಡ, ತೊಗೊಂಡೋಗು. ಮತ್ತು ನಾ ಇಲ್ದಾಗ ನಿನ್ನ ಹತ್ತ ಕಿಸ್ಕೊಂತೀನಿ. ಆತು ಈಗ ನಿಮ್ಮಣ್ಣ ಪಂಚರ್ನ ಕರ್ಕೊಂಬರಕ್ಕೆ ಹೋಗ್ಯಾರ. ಇನ್ನೊಂದು 10-15 ನಿಮಿಷನಾಗ ಅವ್ರನ್ನ ಕರ್ಕೊಂಡು ಬಿಡ್ತಾರ. ಬಾ ಅಲ್ಲಿ ಒಂದಿಟ್ಟು ಜಮಕ ನಾನು ಒಂದೆರಡು ಕುರ್ಚಿನ ಹಾಕಿಬಿಡೋಣ. ನಡಿ ಹಂಗಾರೆ ಹಾಕೇ ಬಿಡೋಣ. ಲಕ್ಷ್ಮಿ ಏನು ಮಾಡತ್ತಿಲ್ಲ ಅದನ್ನಮ್ಮ? ಅಪ್ಪ ಮಗಳು ಏನೋ ಮಾತಾಡ್ಕೊಂಡು ಕೂತಿದ್ರು. ನಾನು ಹೊಕ್ಕನಿ, ಹಂಗಾರೆ ನೀವು ಬರ್ರಿ ಅಂತ ಹೇಳಿ ಬಂದೆ ಮದಕನ. ಹೆಂಗಾರ ಆಗಲಿ, ಒಟ್ಟು ಪಂಚಾಯತಿ ಬರಕ್ಕೆ ಹ್ಞೂ ಅಂದ್ಲ ಇಲ್ಲ? ಅಂದಾಳ ಮದಕ. ಇವ ಮೊದಲು ನಾ ಹೇಳಿದ್ರೆ ಹ್ಞೂ ಅಂದಿಲ್ಲ. ಯಾಕಡೆ ಮಾತಾಡಕತ್ಲು. ಮತ್ತು ಅವರಪ್ಪ ಮಾತಾಡ್ದ ಏನೇನು ಹೇಳಿ ಒಪ್ಸಿದ್ ನಾನು ಆಕಿಗೆ. ಹ್ಞೂ ಅಂದಾಳ. ಬರ್ತೀನಿ, ಮಾತಾಡ್ತೀವಿ, ನಮ್ಮ ಕಂಡೀಷನ್ ಅದಾವು ಹಾಕ್ತೀವಿ ಅಂತೇಳಿ ಅಪ್ಪ ಮಗಳು ಹೇಳಕತ್ತಿದ್ರ. ಏನ್ರ ಯಾಕೆ ಮಾಡ್ಕೊವಲ್ರಕ್ಕವ, ನಾನು ಅಂತೂ ಹೇಳಕ್ಕೆ ಹೇಳೀನಿ. ಮತ್ತು ಅದ್ರ ಮ್ಯಾಗ ದೇವ್ರ ಇಚ್ಛೆ ಐತಿ, ಏನು ಮಾಡ್ತೀರ ಮಾಡ್ರಿ ಅಂತ ಹೇಳಿ ಈ ಕಡೆ ಬಂದೆ ನಾನು. ಇರಲಿ ಈಗ ಹಂಗೆ ಆತ ಅದಾನಮ್ಮ. ನಾಳೆ ಯಾವ್ದ ಗಂಡನ ಚಂದ ನೋಡಕತ್ತಾರ, ನಮ್ಮನ್ನು ಮಾತಾಡ್ಸಂಗಿಲ್ಲಕ್ಕಿ ಹಂಗೆ ಅಂತಾರ ಅವ್ರಿಗೆ. ಇರ್ಲಿ ಈ ಸೀಟ್ನಾಗ ಅದಾಡಲ್ಲ ಮಾತಾಡ್ತಾಳ. ಪಂಚರಿ ಚಂದ ಬುದ್ಧಿ ಹೇಳಿ ಎಲ್ಲ ಒಂದು ಮಾಡ್ತಾರ. ಚಂದ್ರಸಕ್ಕನ ಕತಿ ಏನಂತೆ, ಚಂದ್ರಸಕ್ಕ ಬರ್ತಾನೆ ಅನ್ಲತ್ತ ಹಂಗತ್ತೆ. ಬರ್ತಾನೆ ಅಂದಾಳತ್ತಕಿನೂ. ಶರಣಮ್ಮ ಸಿಕ್ಕಿದ್ಲ. ಶರಣಮ್ಮನ ಮೊನ್ನೆ ಅವ್ರ ಮನೆ ಕಡೆ ಹೋಗಿದ್ಲತ್ತ, ಜಗ್ಗ ಆಳಾಕತ್ತಿದ್ಲತ್ತ. ಮಗ ನನ್ನ ಕೇರ್ ಮಾಡವಲ್ಲ, ಆಕಿ ಹಿಂಬಾಲನ ಬಿತ್ತಾನ, ನನ್ನ ಕುಟ ಮಾತಾಡವಲ್ಲಾಗ್ಯಾನ, ಮನ್ಯಾಗ ಉಣವಲ್ಲಾಗ್ಯಾನ ಅಂತ ಅಂದ್ಲತ್ತ. ಅಂದು ಹಾಡಾಡ್ಕೊಂಡು ಆತು. ಮತ್ತು ಶರಣಮ್ಮ ಬಾ ನಮ್ಮ ಕಡೆಗೆ, ನಮ್ಮ ಮನೆ ಕಡೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ಲತ್ತ. ಅಂದ್ ಇವ ಜಗ್ಗಕ್ಕೆ ಹೋಗಿ ಬಿಟ್ಟಾಳಲೆ ದಾನಿ ಚಂದ್ರಸಕ್ಕ. ಒಂದಿಟ್ಟು ಚಂದಾಗಿ ನೋಡ್ಕೊಳ್ರಿವ, ಇರಕ್ಕೆ ಬೇಕಾದ ಮನೆ ಹೆಣ್ಮಗಳು ಅಂತಂತ. ಇವ ನಾವೇನು ಅಂದಿಲ್ಲ, ಆಕೆ ಕೇಳಿ ಬುದ್ಧಿ ನಾಕಿನ ತಿಂದೈತಿ, ನಾವೇನಕ್ಕೇನೇನು ನೋಡ್ಕೊಳಕ್ಕೆ ಒಲ್ಲೆ ಅಂದಿಲ್ಲ. ನೋಡ್ಕೊತೇವೆ ಅಂದೇವಿ, ಆದ್ರೆ ಹಿಂಗೆ ಮಾಡ್ತಾಳೆ ನೋಡಿದೆ ಅಂತಂದೆ. ಶರಣಮ್ಮ ಇಲ್ಲೇ ನಾನು ಹೇಳೀನಿ, ಸುಧಾಕಳ ಪಂಚಾಯತಿಗೇನೋ ಬರ್ತೀನಿ, ಹೋಗ್ತೀನಿ, ಮಾತಾಡ್ತೀನಿ ಏನೋ ಅಂದ್ಲತ್ತ. ಏನಾರ ಆಗಲಿ ಬಿಡು, ಚಲೋ ಆದ್ರೆ ಸಾಕು. ಹೌದಲ್ಲ ದಾನಮ್ಮ? ಅದಕ್ಕೆ ನೀ ಕರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ದೇವ್ರ ಹತ್ರ ನಾನು ಅದನ್ನ ಬೇಡೇನವ. ಯವ್ವ 2 ಮಕ್ಕಳಿದ್ರು, 2 ಮಕ್ಕಳು ಹಣೆ ಬರ ನೋಡ್ಯಾವ ಹಂಗತ್ತು.
ಅದು ನೋಡಿದ್ರ ಹೊಲ್ಯಾರ ಅವ್ನು ಮಾಡ್ಕೊಂಡು ಹೋಗಿ ಅದು ಎಲ್ಲಿ ಬಿದ್ದೈತಿ ಹಂಗೈತೆ ಏನ ದೇವ್ರಿಗೆ ಹತ್ತಿದ ಮಾತು ಈಕಿ ಬೇಡ ಅಂದ್ರೆ ಇವನು ಮಾಡ್ಕೊಂಡ್ಲೆ ಈಡಿಟ್ಟು ವನವಾಸತ್ತೆ ಏನಾತು ಯಾಡು ನನ್ನ ಮಾತು ಕೇಳಲಿಲ್ಲ ಯಾಡು ಹಣೆ ಬರ ಸುಮಾರು ಮಾಡ್ಕೊಂಡು ಇರೋ ಎರಡು ಹೆಣ್ಮಕ್ಳು ಚಂದಾಗ ಅವ್ರ ಗಂಡನ ಮನೆ ಬಾಡಿದ್ರೆ ಸಾಕುವ ಮದಕ್ಕೆ ನಾನಂತೂ ದಿನ ದೇವ್ರ ಹತ್ರ ಅದನ್ನ ಬೇಡ್ತೇನೆ ವಾಯವ್ವ ಇಟ್ಟೊಬ್ಬಕ್ಕೆ ಸುದ್ದ ಆದ್ರೆ ನನ್ನ ಜೀವಕ್ಕೆ ಸಮಾಧಾನ ಆದಂಗೆ ಆಕೈತಿ ಆಮೇಲೆ ಇರೋದೊಂದು ಮಗ ಐತಿ ಅವಂಗೊಂದು ಲಗ್ನ ಮಾಡಿ ಕೈ ತೊಳ್ಕೊಂಡಿವೆ ಅಂದ್ರೆ ನಮ್ಮ ಜವಾಬ್ದಾರಿ ನಮ್ಗೆ ಇರ್ತೈತವ ಅವ್ರವ್ರ ಬಾಳದಾಗ ಅವ್ರವ್ರು ಇರ್ತಾರೆ ನಮ್ಗೆ ಯಾವುದು ಚಿಂತೆನೇ ಇರೋದಿಲ್ಲ ಮದಕ್ಕೆ ಎಲ್ಲ ಸರಿ ಹೋಗತ್ತಿದ್ದಾನಮ್ಮ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಜೀವನ ಅಂದ್ರೆ ಹಂಗ ನೋಡು ಮತ್ತೆ ಎಲ್ಲ ಒಂದೇ ಸಮ ಇರಕ್ಕೆ ಸಾಧ್ಯನೇ ಇಲ್ಲ ಜೀವನದಾಗ ಎಲ್ಲರಿಗೂ ಸುಖಾನ ಇರ್ತೈತಿ ಹಿಂದಿದ್ದಂಗೆ ಎಲ್ಲ ಚಲೋ ದಿನಾನ ಇರ್ತೈತಿ ಅನ್ನಂಗೆಲ್ಲ ಜೀವನದಾಗ ಹಂಗೆ ನೋವು ಕಷ್ಟ ಅವಮಾನ ಮಾತುಗಳು ಕೇಳೋದು ಎಲ್ಲ ಬರ್ತಾವೆ ಅದೇನು ಬಿಸಿಲು ನೆರಳಿ ನಾಟಿದ್ದಂಗವ ಜೀವನ ಇದು ಹಂಗೂ ಹಿಂಗೂ ಬರ್ತಿರ್ತೈತೆ ನಮಗಿದು ಪರೀಕ್ಷೆ ಇದ್ದಂಗೆ ನೋಡುವ ನಾವು ಎಷ್ಟು ತಾಳ್ಮೆಯಿಂದ ತಡ್ಕೊಂಡು ಎಲ್ಲ ಸುದ್ದು ಮಾಡ್ಕೊಂಡು ಹೋಗ್ತೀವಿ ಜೀವನ ಅಷ್ಟು ಚಲೋ ಇರ್ತೈತಿ ನಮ್ಮ ಹಂಗೆ ನೋಡುವ ಒಂದ್ಸರಿ ಜೀವನದಾಗ ಏನಾರ ಇವು ಬಂದು ಬಿಟ್ರೆ ಅಂದ್ರೆ ಕುಡಿಯೋ ನೀರಾಗ ಕಳಕೆದ್ದಂಗೆ ಆಗ್ಬಿಡ್ತೈತಿ ಅದು ತಿಳಿ ಆಗೋವರೆಗೂ ನಮಗೆ ಇದು ಮಾನಸಿಕ ರೋಗದಂಗೆ ಇದು ಅಸಮಾಧಾನ ತಪ್ಪಿದ್ದಲ್ಲ ನಮಗೆ ತಿಳಿ ಆಕತಿ ಕಾಲನ ಎಲ್ಲನೂ ಸರಿ ಮಾಡ್ತೈತಿ ನಾವು ತಾಳ್ಮೆಯಿಂದ ನೋಡ್ಕೊಂಡು ತಡ್ಕೊಂಡು ಹೋಗ್ಬೇಕು ಅಟ್ಟ ಸರಿ ಹೋಗತಿ ಏನು ವಿಚಾರ ಮಾಡಕ್ಕೆ ಹೋಗಬೇಡ ಇಬ್ಬರು ಹೆಣ್ಮಕ್ಳು ಅವ್ರವ್ರ ಗಂಡನ ಮನ್ಯಾಗ ಅವ್ರು ಚಂದಾಗಿರ್ತಾರ ವೀರೇಶಂದು ಲಗ್ನ ಆಕತಿ ಅವನು ಹೆಂಡತಿ ಮಕ್ಕಳು ಕೊಟ್ಟ ಚಂದಾಗಿರ್ತಾನ ಎಲ್ಲ ಸುದ್ದಾಕತಿ ಚಲೋ ದಿನಾನೂ ಬರ್ತೈತಿ ತಾಳ್ಮೆಯಿಂದ ಕಾಯ್ಬೇಕಟ್ಟ ನಡಿ ನಡಿ ಅಲ್ಲಿ ಅದನ್ನ ಜಮಖಾನ ಮ್ಯಾಲ ಇಟ್ಟುಬಿಟ್ಟೆ ದಾನಮ್ಮ ನಾವು ಒಡದಪ್ಪದನೆ ಇವ ನನಗೆ ಹತ್ತಾಕ ಹೆದರ್ಕಿನ ಬಂದಂಗೆ ಆಕತಿ ಒಂದಿಟ್ಟು ನೀನು ಅಲ್ಲಿ ಸ್ಟೂಲ್ ಹಾಕೊಂಡು ಹತ್ತಿ ತಕ್ಕೊಡ್ತೀಯ ಅದಕ್ಕೆ ತಕ್ಕೊಡ್ತೀನಿ ಬಾ ಅತ್ತೇರ ನಾಷ್ಟ ತಗೋರಿ ಏನು ಮಾಡಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ಏನ ಆತು ಒಟ್ಟು ಚಾ ಕಿಡು ಹಂಗೆ ಹೊಸ ಕುಡಿಯಾಕೆ ನೀರು ತಂದು ಕೊಡು ಹ್ಞೂ ರೀ ಹೆಂಗೆ ಮಾಡ್ಯಾಳ ಏನೋ ಉಪ್ಪಿಟ್ಟು ಶಿಲ್ಪ 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 ಏನು ಮಾದ ಅದು ನನ್ನ ಆಫೀಸಿಂದ ಒಂದು ಫೈಲ್ ತಂದಿಟ್ಟಿದ್ನಲ್ಲ ಎಲ್ಲಿ ಅದು ಕಾಣವಲ್ದು ನಿನ್ನ ಫೈಲ್ ನನಗೇನು ಗೊತ್ತು ಮಾದ ಅಲ್ಲ ಇಲ್ಲೇ ಇಟ್ಟಿದ್ದೆ ನೀನು ನೋಡಿಯೇನೋ ಅಂತ ಕರೆದೆ ಇಲ್ಲ ನಾನು ನೋಡಿಲ್ಲ ಶಿಲ್ಪ ಯಾಕೆ ಹಿಂಗೆ ನಾನು ನೋಡಿದ್ರೆ ದೂರ ದೂರ ಓಡ್ ಹೊಂಟಿ ಯಾಕೆ ಏನಾಯ್ತು ನಾನೇನು ರಾತ್ರಿ ತಡಾಗಿ ಬಂದಿದ್ದಕ್ಕೆ ಏನಾರು ಸಿಟ್ ಮಾಡ್ಕೊಂಡಿಯೇನ ಇಲ್ಲ ಅದಕ್ಕೆ ನಾ ಸಿಟ್ ಮಾಡ್ಕೊಂಡಿಲ್ಲ ಅದು ನಮ್ಮವ್ ಏನಾರ ಅಂದ್ಲನ ನಮ್ಮ ಅವ್ನ ಜೋಡಿ ಏನಾರು ಜಗಳ ಮಾಡ್ದೇನ ಹೇಳು ಶಿಲ್ಪ ನೀ ಹಿಂಗೆ ಸುಮ್ಮನೆ ಇದ್ದೆ ಅಂದ್ರೆ ನನಗೊಂಥರ ಮನಸ್ಸಿಗೆ ಚುಚ್ಚದಂಗೆ ಆಕೈತಿ ನೀನು ಮೌನವಾಗಿದ್ದೆ ಅಂದ್ರೆ ಜಗಳ ಮಾಡೋದು ಬೇಸಿ ಈ ಮೌನವಾಗಿದ್ದಿದ್ರೆ ತಡ್ಕೊಳಕ್ಕಾಗೋದಿಲ್ಲ ಹಾಗೆಲ್ಲ ಏನೂ ಇಲ್ಲ ಹೋಗಿ ರೆಡಿ ಆಗು ಆಫೀಸಿಗೆ ಲೇಟ್ ಆಗ್ತೈತಿ ಅತ್ತೀರು ಚಾ ಕೇಳಾರು ನಾವು ಒಲೆ ಮೇಲೆ ಚಾ ಇಟ್ಟೇನಿ ಅವ್ರಿಗೆ ಹಾಕೊಟ್ಬಿಟ್ಟು ಬರ್ತೀನಿ ಶಿಲ್ಪ ಶಿಲ್ಪ ಯಾಕೆ ಬೆಳಗ್ಗೆಯಿಂದ ಈ ಥರ ಆಡ್ತಿದ್ದಾಳು ಅವಗೂ ಈಕೆಗೆ ಏನಾದರೂ ಜಗಳ ಆಗಿರ್ಬೇಕಾ ಅಲ್ಲ ಈಗೇನು ಹೇಳವಲ್ಲು ಅವನು ನಾರ್ಮಲಾಗಿ ಆದಾಳು ಜಗಳನೂ ಏನಾದರಂಗೆ ಕಾಣವಲ್ದು ಮತ್ತು ಯಾಕೆ ಹಿಂಗೆ ಈಕೆ ಮೌನ ವ್ರತ ಹಿಡಿದಿದ್ದಾಳು ದಿನ ಇರೋಂಗೆ ಅಷ್ಟು ಲವ್ಲವ್ಕಿಂದ ಇರೋವಲ್ಲು ಯಾವ ನೋಡು ಮಾದ ಮಾದ ಅಂತ ನಾನು ದುಂಬಾಲನ ತಿರುಗ್ತಿದ್ಲು ನಿನ್ನೆಯಿಂದ ಅಷ್ಟಕ್ಕಷ್ಟೇ ಮಾತಾಡ್ತಾಳು ಏನಾಗಿರ್ಬೋದು ಅವನ್ ಕೇಳ್ತೇನೆ ತಡಿ ನೀರು ತರ್ತೀನಿ ಇದ ವರ್ಷ ಹಾಂ ರೀ ತಂದೆ ಯಾವ ಹೇಳತ್ತಮ್ಮ ಏನು ಶಿಲ್ಪಾಗ ಏನಾರ ಅಂದಿಯನ ನೀ ಅಯ್ಯೋ ತಮ್ಮ ನಿನ್ ಹೆಂಡತಿಗೆ ನಾ ಯಾಕೆ ಏನಾರ ಅಂತೇನೆ ಯಾಕೆ ಇವತ್ತು ಹಿಂಗೆ ಕೇಳಕತ್ತಿ ಯಾಕೆ ಏನಾರ ಕಿವಿ ಚುಚ್ಚಿದ್ಲನ ನಾ ಏನಾರ ಅಂದೇನಂತಂದು ಒಟ್ಟು ಗಂಡನಿಗೆ ರಾತ್ರಿ ಬ್ಯಾತ್ಯಾನ ನಿನ್ನ ಕಿವಿಯಾಗ ಊದೋದ ಮಾಡ್ತಾಳನ ಏನು ಹೇಳ್ಯಾಳ ನನ್ನ ಬಗ್ಗೆ ನಾ ಏನಂದನಂತಂದಾಳು ಓಹ್ ಯಾಕೇನು ಅಂದಿಲ್ಲ ನಾ ಕೇಳಾಕತ್ತೀನಿ ನೀ ಏನಾರ ಅಂದಿನ ಅಂತಂದು ನಾ ಯಾಕೆ ಏನಾರ ಅಂದ್ಲಲ್ಲ ನಿನ್ನ ಹೆಂಡತಿಗೆ ನಾ ಏನಂದಿಲ್ಲಪ್ಪ ಆಕಿಗೆ ಮತ್ತೆ ಯಾಕೆ ಚಂದ ಮಾತಾಡೋವಲ್ಲ ಕೇಳಲ್ಲ ಏನು ಕೇಳಿದ್ರು ಹ್ಞೂ ಹಾಂ ಅಷ್ಟ ಅನ್ನಕತ್ತಾಳು ಅಯ್ಯೋ ತಮ್ಮ ನೀವು ಗಂಡ ಹೆಂಡತಿ ಎದಕ್ಕೆ ಜಗಳ ಮಾಡ್ಕೊಂಡಿಲ್ಲ ಏನು ಕತ್ತಿನ ನನಗೇನು ಗೊತ್ತಾ ನಾ ಏನಾರ ಅಂದೇನಂತ ನನಗೆ ಕೇಳಕ್ಕೆ ಬಂದಿಯಾ ನನಗೇನು ಗೊತ್ತಿಲ್ಲಪ್ಪ ಯಾಕೆ ಹಂಗೆ ಮಾಡಕತ್ತಾಳ ಅನ್ನೋದು ಅಯ್ಯಯ್ಯ ನಿನ್ನ ಹೆಂಡತಿದು ಈಗಿದ್ದಂಗೆ ಇನ್ನೊಂದು ಹತ್ತಿಗಿರಂಗಿಲ್ಲ ಅಲ್ಪ ಆಕೇನು ಹಂಗೆ ಇದಕ್ಕಿದ್ದಂಗನ ಬದಲಾಗ್ಬಿಡ್ತಾಳೆ ಏನೈತೆ ಹೇಳಪ್ಪ ಆಕಿದು ನನಗೇನು ಬರ್ತು ಯಾವಾಗ ಖರೆ ಹೇಳ ನೀ ಏನಂದಿ ಯಾಕಲ ಭಾಡೆ ಅವನ ಮ್ಯಾಗ ಬರಾಸ ಐತಿ ಇಲ್ಲಿ ನನಗೆ ನಾ ಯಾಕೆ ಏನ್ರ ಅಂತಲ್ಲ ಆಕಿಗೆ ಯಾಕೆ ಹೆಂಗೈತಿ ಮೈಗೆ ಹೆಂಡತಿ ಬಂದ ಮೇಲೆ ಅವಾಗ ಪ್ರಶ್ನೆ ಮಾಡಂಗಾದಿನ ಹೆಂಗ ನಾ ಯಾಕೆ ಏನಾರ ಅಂತೀನಿ ಆಕಿನ ಕೇಳೋಗಿ ಏನಂದನಂತ ಹೇಳ್ತಾಳಕಿ ಕರಸಕ್ಕಿನ ಏನಾರ ಅಂದನ ನನ್ನ ಮುಂದನ ಕೇಳು ಅತ್ತೀರ ನೀರು ತಗೋರಿ ಯವ್ವ ತಾಯಿ ನೀರು ಹಂಗಿರ್ಲಿ ನಿನ್ನ ಗಂಡ ನಾನು ಬಂದು ಕೇಳಕತ್ತಾನೆ ನನ್ನ ಹೆಂಡತಿಗೆ ಏನಾರ ಅಂದಿನ ಅಂತಂದು ಹೇಳಿ ನಿನ್ನ ಗಂಡಗೆ ನಾ ಏನಾರ ಅಂದೇನೇನ ನಿನಗೆ ನಾ ಯಾವಾಗ ಹೇಳೇನ್ರಿ ನೀವು ಏನಾರ ಅಂದಿರಿ ಅಂತ ಏನು ಅಂದಿಲ್ಲ ಅಂತ ನಾ ಹೇಳೇನಿ ತಗೋರಿ ನೀರ್ನ ಕೇಳಿಸ್ಕೊಂಡೇನಪ್ಪ ಕೇಳಿಸ್ಕೊಂಡೇನ ನಿನ್ ಹೆಂಗ್ ಹೇಳೋದು ಶಿಲ್ಪ ಖರೆ ಹೇಳು ಏನ್ ಕರೆ ಹೇಳ್ಬೇಕು ಮದನ ನನ್ ಅಡಿಗೆ ಮನೆ ಕೆಲಸ ರಗಡ್ ಹೊಟ್ಯಾವು ಇದನ್ನ ಮಾತಾಡ್ಕೊಂಡು ನಿಂದಿರ್ತೇನು ಆಫೀಸ್ಗೆ ಹೋಗ್ಯೋ ಹೊತ್ತಾತು ಆಗ್ಲೇ 8:30 ಆಗಿತ್ತು ನೋಡು ಯಾವತ್ತ ಯಾರಾಕಿಯೋ ಶಿಲ್ಪ ಏನು ಮಾಡ್ಕೊಂಡಾರ ಇವ್ರು ಶಿಲ್ಪ ಹಾಡೆ
ಹೆಂಡ್ತಿ ಲಾಲೆ ಆಗ್ಯಾನ, ಹೆಂಡ್ತಿ ಸರ ಹಿಡ್ಕೊಂಡು ಓಡ್ದ ನೋಡು ಒಳಗೆ. ಏನು ಹೇಳ್ತಾಳ ಏನು ರಂದಿನ ಬೇತ ಕೇಳಕ್ಕೆ ಬಂದಾನ ಹಾಟ್ಯ. ಏನನ್ನ ಕೂಲಿ ನಾನು ಅಕ್ಕಿಗೆ ಚಲೋನೇ ಟ್ರೈನಿಂಗ್ ಮಾಡ್ಯಾಳ ನನ್ನ ಮಗನ. ಅವನ ಮ್ಯಾಗ ಎತ್ತು ಕಟ್ಟಾಕತ್ತ ಹಡಿಬಿಟ್ಟು. ಹೋಲಿ ತಡಿ ನನ್ನ ಮಗ, ಮಾಡ್ತೀನಿ ನಿನಗೆ.